ಲೈಕ್ ನಾನು 12:30 ಇಬ್ರು ಪಕ್ಕ ನಿಂತ್ಕೊಳ್ರಿ ಒಂದ್ ಸ್ವಲ್ಪ ಅಣ್ಣ ತಮ್ಮಂದ್ರ ತರ ಕಾಣಲ್ವಾ ಇವರಿಬ್ರು ನೋಡಿ. ವಿ ವರ್ ದ ಲೈಕ್ ಗಗನ್ ವಾಸ್ ದ ಫಸ್ಟ್ ಪರ್ಸನ್ ಟು ಪಾಯಿಂಟ್ ಇಟ್ ಔಟ್ ದಟ್ ಮಾರ್ಕ್ದು ಪೋಸ್ಟರ್ ಒಳಗಡೆ ಇಲ್ಲ ಅಂತ. ನೋಡಿ ನಾವು ಇಂಟರ್ವಲ್ಗೆ ಅಂತ ಬರೋಷ್ಟರಲ್ಲಿ ದಿಸ್ ಇಸ್ ದ ಪವರ್ ಆಫ್ ಗಗನ್. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಟೈಮ್ ಇವಾಗ ಲಿಟ್ರಲಿ ಶೋ ಟು ಇವರಿ 5:40 ಸಮಥಿಂಗ್ ಆಗ್ತಾಯಿದೆ. 5:45. ಆಲ್ರೆಡಿ ಗಗನ್ GT ವರ್ಲ್ಡ್ ಮಾಲ್ ಹತ್ರ ಇದ್ದಾನಂತೆ. ನಾವು ಹೋಗಿ ಇವಾಗ ಜಾಯ್ನ್ ಆಗಬೇಕು ಅಷ್ಟೇ. ಸಿಕ್ಕಾಪಟ್ಟೆ ಚಳಿಗುರು ನಡೆಸ್ತಾ ಇದೆ. ಇವಾಗ ಗಾಡಿ ಹೋಗೋ ಅಷ್ಟೊಂದಲ್ಲಿ ಕಟ್ಟೆ ಅಷ್ಟೇ. ಬಟ್ ದೆನ್ ಟ್ರಾಫಿಕ್ ಇರಲ್ಲ, ಏನಿರಲ್ಲ, ನಾವು ಈಸಿಯಾಗಿ ರೀಚ್ ಆಗ್ಬೋದು. ಸೊ ಬನ್ನಿ ಹೊರಡೋಣ. ಐ ಆಮ್ ಎಕ್ಸೈಟೆಡ್ ಫಾರ್ ವರ್ಕ್. ಲೆಟ್ಸ್ ಗೋ ಗೈಸ್. ವಿ ಹ್ಯಾವ್ ಅರೈವ್ಡ್. ಏನು ಲೈಟಿಂಗೇ ಚೆನ್ನಾಗಿಲ್ಲ, ಬಟ್ ಲೆಟ್ ಇಸ್ ಗೋ. ಗಗನು ಮತ್ತು ಅವ್ರ ಫ್ರೆಂಡು ಬರಬೇಕು. ದೇ ಸೆಡ್ ದೇ ಆರ್ ಈಟಿಂಗ್ ಬ್ರೇಕ್ಫಾಸ್ಟ್. ನೆನೆ ರಾತ್ರಿ ನಾವು ಡಿನ್ನರ್ಗೆ ಕಬಾಬ್ ತಿಂದ್ಬಿಟ್ರಿ ಆ್ಯಂಡ್ ಇಟ್ ಇಸ್ ನಾಟ್ ಸಿಟ್ಟಿಂಗ್ ವೆರಿ ವೆಲ್. ತುಂಬಾ ಎದೆ ಉರಿತಾ ಇದೆ ನಮ್ಮಿಬ್ರಿಗೂ. ನನಗೊಬ್ಳಿಗೆ ಅಂದ್ಕೊಂಡೆ, ಬಟ್ ದೆನ್ ಐ ಗಾಟ್ ಟು ನೋ. ಸೊ ನಾವು ರಿಸ್ಕ್ ತೊಗೊಂಡು ಏನೂ ತಿಂತಾ ಇಲ್ಲ. ಬರ್ತಾ ಲೆಮನ್ ಟೀ ಕುಡ್ಕೊಂಬರೋಣ ಅಂದ್ಕೊಂಡ್ವಿ. ಎಷ್ಟೊಂದು ಅಂಗಡಿ ನೋಡಿದ್ವಿ, ಬಟ್ ಅದೇ ನಾವು ನಿಲ್ಲಿಸಲಿಲ್ಲ. ಮೂವಿ ಮುಗಿಸ್ಕೊಂಡು ಹೋಗ್ತಾ ಕುಡ್ಕೊಂಡು ಹೋಗ್ಬೇಕು. ಬಟ್ ಲೆಟ್ಸ್ ಗೋ ಇನ್ಸೈಡ್ ಇವಾಗ. ಸೊ ನಾವಿವಾಗ ಬಿಂದು ಬ್ಲಾಗ್ ಅವ್ರ ಚಾನಲ್ನ ಹೈಜಾಕ್ ಮಾಡಿದ್ದೀವಿ. ಸೊ ಇವಾಗ ಬಿಂದು ಬ್ಲಾಗ್ಸ್ ಚಾನಲ್ನ ನಾವು ಹೈಜಾಕ್ ಮಾಡಿದ್ದೀವಿ. ಇಲ್ಲೇ ಕೂತಿದ್ದಾರೆ ನೋಡಿ, ನಮಗೋಸ್ಕರ ಲೈಟ್ ಇಟ್ಕೊಂಡು. ಸೊ ಇನ್ನೂ ಸ್ಟಾರ್ಟ್ ಆಗಿಲ್ಲ ಒಳಗಡೆ ಬಿಡೋದನ್ನು. ಒಳಗಡೆ ಬಿಡೋದು ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಹೋಗಿ ನಾವೇ ಕೂತ್ಕೊಳೋದು. ಯಾಕಂದರೆ ನಾವು ಕಿಚ್ಚ ಸುದೀಪ್ ಡೈ ಹಾರ್ಡ್ ಫ್ಯಾನ್ಸು. ಬಟ್ ಒಂದು ಬೇಜಾರು ಏನಂದರೆ ಪ್ರಸನ್ನ ಥಿಯೇಟರಲ್ಲಿ ಕಟೌಟ್ ಹಾಕಿಲ್ಲ, ಶಿವಣ್ಣದು ಹಾಕಿದ್ದಾರೆ. ಬಟ್ ಕಿಚ್ಚ ಸುದೀಪ್ ಅವ್ರದ್ದು ಆಗಬೇಕಾಗಿತ್ತು, ಬಟ್ ಇಟ್ಸ್ ಓಕೆ. ಇವಾಗ ಅಲ್ಲಿ ಹೋಗ್ಬಿಟ್ಟು ಕಿಚ್ಚ ಸುದೀಪ್ ಅವ್ರದ್ದು ಹಾಕಬೇಕಾಗಿತ್ತು. ಬಟ್ ಶಿವಣ್ಣ ಅವ್ರ ಮುಂದೆ ಹಾಕೋಕ್ಕೆ ಜನ ಹಿಂದಿರುತ್ತಾರೇನೋ. ಬಟ್ ಶಿವಣ್ಣ ನೆಕ್ಸ್ಟ್ ಲೆವೆಲ್ ಆ್ಯಕ್ಟರು, ಅವ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಬಟ್ ನಾವು ಕಿಚ್ಚ ಸುದೀಪ್ ಫ್ಯಾನ್ಸು. ಶಿವಣ್ಣ ಅವ್ರಂದ್ರೆ ಇಷ್ಟ, ಬಟ್ ನಾವು ಕಿಚ್ಚ ಸುದೀಪ್ ಫ್ಯಾನ್ಸ್ ಅಲ್ವಾ, ಹಾಕ್ಬೇಕಾಗಿತ್ತು. ಮ್ಯಾಕ್ಸ್ ದಿನ ಹಾಕಿದ್ರು ಅದೇ ಜಾಗದಲ್ಲಿ ಇವಾಗ ಶಿವಣ್ಣ ಅವ್ರದ್ದು ಹಾಕಿದ್ದಾರೆ. ಯಾವುದೋ ಒಂದು ಇದು ನೋಡಿದೆ, ಎಷ್ಟು ಉದ್ದ ಕಟೌಟ್ ಗೊತ್ತಾ, ಯಾವುದೋ ಥಿಯೇಟ್ರಲ್ಲಿ ರೀಲ್ಸ್ ಐತೆ. ಸೊ ಇವಾಗ ಒಳಗೆ ಬಿಟ್ಟ ತಕ್ಷಣ ಹೋಗ್ಬಿಟ್ಟು ನಾವೇ ಫಸ್ಟ್ ಕೂತ್ಕೊಳ್ಳೋದು. ಬನ್ನಿ ಹೋಗೋಣ. ಹಿಂಗೂ ಮಾಡ್ಬೋದಾ? ಕ್ಯಾಮ್ರಾ ರೊಟೇಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಗೈಸ್, ವಿ ಆರ್ ಫೈನಲಿ ಗೋಯಿಂಗ್ ಇನ್. ಆಚೆ ಕಡೆ ನಾವು ಮಾಗ್ದು ಪೋಸ್ಟರ್ ನೋಡ್ದೋ, ಒಳಗಡೆನೂ ಇರುತ್ತೆ. ಅದ್ರ ಜೊತೆ ಒಂದು ವೀಡಿಯೋ ತೊಗೊಳ್ಳೋಣ ಇನ್ಸ್ಟಾಗ್ರಾಮ್ಗೆ, ಆ್ಯಂಡ್ ಫೋಟೋ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಥ್ಯಾಂಕ್ಸ್ ಟು PVR. ಸೊ ನಾವು ಫೋಟೋ ತೊಗೊಂಡಿಲ್ಲ. ಎನಿವೇಸ್ ಇವಾಗ ಮೂವಿ ಸ್ಟಾರ್ಟ್ ಆಗ್ತದೆ. ವಿ ವರ್ ದ ಲೈಕ್ ಗಗನ್ ವಾಸ್ ದ ಫಸ್ಟ್ ಪರ್ಸನ್ ಟು ಪಾಯಿಂಟ್ ಇಟ್ ಔಟ್ ದಟ್ ಮಾರ್ಕ್ದು ಪೋಸ್ಟರ್ ಒಳಗಡೆ ಇಲ್ಲ ಅಂತ. ನೋಡಿ ನಾವು ಇಂಟರ್ವಲ್ಗೆ ಅಂತ ಬರೋಷ್ಟರಲ್ಲಿ ದಿಸ್ ಇಸ್ ದ ಪವರ್ ಆಫ್ ಗಗನ್. ವಿ ಆರ್ ಔಟ್ ಆಫ್ ದ ಮೂವಿ ಫಸ್ಟ್ ಹಾಫ್ ಆ್ಯಂಡ್ ವಾವ್, ಸ್ಟಾರ್ಟ್ ಆಗದೆ ಕಿಚ್ಚ ಸುದೀಪ್ ಸರ್ ಇಂಟ್ರೊಡಕ್ಷನ್ನೇ. ದಾದಾ ಯಾರು ಗೊತ್ತಾ, ಸಖತ್ ಫೌಂಡೇಶನ್ ಸೆಟ್ ಮಾಡ್ತಲ್ವ, ನಮ್ಗೆ ಫುಲ್ ಎಕ್ಸೈಟ್ ಆಗೋಯ್ತು ಅವ್ರ ಸಾಂಗ್ ಬಂದಿದ ತಕ್ಷಣ. ಬಟ್ ಮ್ಯಾಕ್ಸಿಮಮ್ ಮಾರ್ಕು ನಿಂಗೆ ಗೊತ್ತಿಲ್ಲ ಯಾರಂತ, ಆ ಥರ ಎಲ್ಲ ಮ್ಯಾಕ್ಸ್ ಮೂವಿ ರೆಫರೆನ್ಸ್ ತುಂಬ ಇದೆ. ಇಫ್ ದೇ ಆರ್ ಟ್ರೀಟಿಂಗ್ ಇಟ್ ಆಸ್ ಅ 2 ಡಿಫರೆಂಟ್ ಮೂವಿ, ಅದ್ರದ್ದು ಯಾಕೆ ಅಂತ ನಮ್ಮ ಕ್ವೆಶ್ಚನ್. ಬಟ್ ಸ್ಟಿಲ್ ಪರವಾಗಿಲ್ಲ. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರ್ತಂದರೆ ಇದು ಮ್ಯಾಕ್ಸ್ 2 ಥರ ಆಗುತ್ತೆ ಅಂತ. ಬಟ್ ಇಲ್ಲ, ಇಲ್ಲಿ ಮಾರ್ಕಲ್ಲಿ ಮ್ಯಾಕ್ಸ್ಗಿಂತ ಮಾಸ ಮಾರ್ಕು ಅಂತ ಡೈಲಾಗ್ ಐತೆ. ತುಂಬ ಐಡೆಂಟಿಟಿ ಡಿಫ್ರೆನ್ಸ್ ಕೂಡ ಇದೆ ಮ್ಯಾಕ್ಸ್ಗೂ ಮತ್ತು ಮಾರ್ಕ್ಗೂ. ಅವ್ರ ಪರ್ಸ್ನಾಲಿಟಿ, ಹೇರ್ ಸ್ಟೈಲ್, ಅದಕ್ಕೆ ಮೇನ್ಲಿ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದು ಅನ್ಸುತ್ತೆ. ಯಾರ್ಯಾರು ಆ ಮೈಕ್ ಇಟ್ಕೊಂಡು ಹೇಳಿದಾಗ ಕಿಚ್ಚ ಸುದೀಪ್ ಸರ್ ಹೇರ್ ಸ್ಟೈಲ್ ಹೆಂಗಿದೆ ಅನ್ನುವಾಗ ಹೆಂಗಂದ್ರಲ್ಲ, ಚೆನ್ನಾಗಿಲ್ಲ ಅಂದ್ರಲ್ಲ. ಯಾವಾಗ ಯಾವುದೋ ಒಂದು ರೀಲ್ ಇದೆ ಆ ಥರ. ಎಲ್ಲರೂ ಚೆನ್ನಾಗಿಲ್ಲ, ನಮ್ಗೆ ಇಷ್ಟ ಆಗಿಲ್ಲ, ಹಂಗೆ ಹಿಂಗೆ ಅಂತಾರೆ. ಬಟ್ ಇಫ್ ಯು ಸಿ ದ ಮೂವಿ ಯು ವಿಲ್ ನೋ ವೈ ದಟ್ ಹೇರ್ ಸ್ಟೈಲ್ ಅಂತ. ಎಲ್ಲ ಒಂದು ಸ್ಲೋ ಮೋಷನಲ್ಲೂ ಹಿಂಗೆ ಹೋದಾಗ ಕೂದಲು ಹಂಗೆ ಹೋಗುತ್ತೆ, ಹಿಂಗೆ ಹೋದಾಗ ತಿರ್ಗಾ ಕೂದಲಿಗೆ ಬರುತ್ತೆ. ಅದು ಚೆನ್ನಾಗಿದೆ. ಆ್ಯಂಡ್ ಮ್ಯಾಕ್ಸ್ದು 2 ಸಾಂಗ್ನ ಹಾಕಿದ್ದಾರೆ ಇದರಲ್ಲಿ. ಅಲ್ಲಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯಾಕ್ಸೇ ಓಡ್ತಾ ಇರುತ್ತೆ. ತುಂಬ ಮ್ಯಾಕ್ಸ್ ರೆಫರೆನ್ಸ್ ತೊಗೊಂಡ್ರು, ಅದೊಂದು ಬೇಡವಾಗಿತ್ತು ಆ್ಯಕ್ಚುಲಿ. ಡಬಲ್ ಆ್ಯಕ್ಟಿಂಗ್ ಬರುತ್ತಾ ಗೊತ್ತಿಲ್ಲ ನಮಗೆ, ಇಂಟರ್ವಲ್ ಅಲ್ಲಿ ಇದ್ದೀನಿ ವಿನ್ನ. ವಾಟ್ ಇಫ್ ಮ್ಯಾಕ್ಸ್ ಆ್ಯಂಡ್ ಮಾರ್ಕ್ ಕಮ್ ಟುಗೆದರ್, ಥರ್ಡ್ ಮಿಸ್ಟ್ರಿ. ನಮಗೂ ಗೊತ್ತಿಲ್ಲ. ಇಟ್ಸ್ ಅ ಥಿಯರಿ. ಇವಾಗ ನಾವು ಗಗನ್ಗೆ ವ್ಲಾಗ್ಗೆ, ರೀಲ್ಗೆ ಶೂಟ್ ಮಾಡಿ, ನನಗೆ ರೀಲ್ಗೆ ಶೂಟ್ ಮಾಡಿಕೊಂಡು, ಬಿಕಾಸ್ ನಾವು ಪಾಯಿಂಟ್ಸ್ ಎಲ್ಲ ಮರ್ತೋಗ್ತೀವಿ ಮೂವಿ ಮುಗಿಯೋ ಅಷ್ಟರಲ್ಲಿ. ಅದನ್ನು ಮುಗಿಸ್ಬಿಟ್ಟು ವಿ ವಿಲ್ ಗೋ ಆ್ಯಂಡ್ ವಾಚ್ ದಿ ಸೆಕೆಂಡ್ ಹಾಫ್. ಗೈಸ್, ನಾನು ರೀಲ್ಗೆ ಶೂಟ್ ಮಾಡೋ ಬರ್ದಲ್ಲಿ ಐ ಡಿಡ್ ನಾಟ್ ರೆಕಾರ್ಡ್ ಫಾರ್ ದ ಯೂಟ್ಯೂಬ್ ವ್ಲಾಗ್. ಸ್ಟೋರಿ ಚೆನ್ನಾಗಿದೆ, ಬಟ್ ದೆನ್ ಆ ಸ್ಟೋರಿನ ತುಂಬ ಡ್ರ್ಯಾಗ್ ಮಾಡಿಬಿಟ್ಟಿದ್ದಾರೆ. ಗಗನ್ ಬೈಕ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ ಗಗನ್ದು ಬೈಕು, ಓ ಮೈ ಗಾಡ್. ಇವನ್ನ ನಾನು ರಿವ್ಯೂ ಕೇಳಲ್ಲ ಆಯಿತಾ.
ಬಾವಿಗೆ ಬಿದ್ದಿರೋರ ಮೇಲೆ ಕಲ್ಲು ಹಾಕೋ ಕೆಲಸ ಮಾಡ್ತಾನೆ ಇವನು. ನಾನು ರಿವ್ಯೂ ಕೇಳಲ್ಲ. ಸುದೀಪ್ ಫೈಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ದಾದಾ ಯಾರು ಗೊತ್ತಾ, ಬಟ್ ಸುದೀಪ್ ಅಷ್ಟೊಂದೆಲ್ಲ ಫೈಟ್ ಕೊಡಬಾರ್ದಿತ್ತು, ಸ್ವಲ್ಪ ಅವ್ರಿಗೆ ಲವ್ ಇದೆಲ್ಲ ಕೊಡಬೇಕಿತ್ತು. ಅದೇನೆ ನಾನು ಕೇಳ್ತಾ ಇರೋದು ಸರ್. ಸಾಕಾಯ್ತು. ಮಾಸ್ ಮೂವಿ, ಮ್ಯಾಕ್ಸು ಅದೇ, ಮಾರ್ಕು ಅದೇ, ಸೇಮ್ ಬ್ಯಾಕ್ಗ್ರೌಂಡ್. ಮ್ಯಾಕ್ಸ್ ವಾಸ್ 24 hours, ಮಾರ್ಕ್ ಇಸ್ 48 hours. ದಟ್ಸ್ ದ ಓನ್ಲಿ ಡಿಫ್ರೆನ್ಸ್. ಮತ್ತು ಫೈಟ್ ಸ್ವಲ್ಪ ಅಪ್ಗ್ರೇಡ್ ಆಗಿದೆ, ಸಾಂಗ್ ಸ್ವಲ್ಪ ಚೆನ್ನಾಗಿದೆ ಲೈಟಿಂಗಲ್ಲಿ ಅಷ್ಟೇ. ವಿ ಮಿಸ್ ಸೀಯಿಂಗ್ ಯು ಆ್ಯಸ್ ರನ್ನ. ಕೆಂಪೇಗೌಡ ಅಕ್ಕ ನಾನು ಇಲ್ಲೊಬ್ಳಿದ್ದೀನಿ ಅಂತಲೂ ಲೆಕ್ಕಿಸಿದೆ. ಅವ್ನು ನೋಡಿ ಎಷ್ಟು ಇಂಟ್ರೆಸ್ಟಾಗಿ ವ್ಲಾಗ್ ಮಾಡ್ತಾವನೆ ಅಂತ. ಫಸ್ಟ್ ಟೈಮ್ ಗಾಡಿ ನೋಡ್ತಾ ಇದ್ದೀನಿ, ಏನಾದ್ರು ಬಂದು ತೋರಿಸ್ತಾನ, ಇಲ್ಲ ವ್ಲಾಗ್ ಮಾಡ್ಕೊಂಡು ನಿಂತವನೆ. ರೆಸ್ಪೆಕ್ಟೇ ಇಲ್ಲ ಗೈಸ್, ಬರ್ರಿ ಅನ್ರೆಸ್ಪೆಕ್ಟು. ನೀವು ವ್ಲಾಗಲ್ಲಿ ಮಾತ್ರ ನೋಡ್ತೀರಾ ಗಗನ್ ಎಷ್ಟು ಒಳ್ಳೆಯವನು ಅಂತ. ಬಟ್ ದೆನ್ ನಿಮ್ಮಿ ಕ್ಲಾಸ್ಮೇಟ್ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು ಆಯಿತಾ. ಅವರು ಸ್ವಾಮಿಗಳಾಗಿದ್ದಾರೆ. ಸೊ ಸ್ವಾಮಿಗಳು ಅಂತಲೇ ಐ ವಿಲ್ ರೆಫರ್ ಟು ಹಿಮ್. ಅವ್ರು ಹೇಳಿದ್ರು ದಟ್ ಅಕ್ಕ ಡೆವಿಲ್ ನೋಡಬೇಡಿ ಪ್ಲೀಸ್, ಸ್ವಾಮಿ ಅಕ್ಕ ಡೆವಿಲ್ ನೋಡಬೇಡಿ ಅಂತಂದರು. ನೋಡಾದ್ಮೇಲೆ ಮಾತಾಡಿ. ನಾವು ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್, ಫ್ರೆಂಡ್ಸ್, ಆ್ಯಂಡ್ ಐ ಆಮ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ವಾಚಿಂಗ್ ಮೂವಿ. ಆ್ಯಂಡ್ ವಾಚಿಂಗ್ ಮೂವಿ ಫಾರ್ ಮೀ ಈಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ನಾನು ಅದಕ್ಕೆ ರೈಟ್ ಕೈಂಡ್ ಆಫ್ ಮೂವಿ ನೋಡ್ತೀನಿ. ಏ ಬಾಯ್ ಕಣೋ, ಏನು ನೀನು ಬಂದು ತೋರಿಸಲ್ಲ ಅಂತೀಯಲ್ಲ. ಗಾಡಿ ತೊಗೊಂಡ್ಬಿಟ್ಟವನೆ, ತೋರಿಸಲ್ಲ ಅಂತಾನೆ. ಅವ್ನು ಕೆಲ್ಸಕ್ಕೆ ಹೋಗ್ಬೇಕು. ಏನು ಸ್ಪೆಷಲ್ ನಂಬರ್ ಅದರಲ್ಲಿ? ನಾನು ಇದರಲ್ಲೆಲ್ಲ ಸ್ವಲ್ಪ ನನ್ನ ಬ್ರೈನ್ ವೀಕ್. ಓ ಓನ್ಲಿ 9 ಅಂತನಾ? 360 ಡಿಗ್ರಿಲಿ ತೋರಿಸ್ತಾ ಇದ್ದೀನಿ. ಗಗನ್ ಬೈಕ್ ನೋಡ್ಕೊಳ್ಳಿ. ಅಣ್ಣ ಹೊಸ ಬೈಕು, ಹೊಸ ಫೋನು. ನೋಬಡಿ ಪುಟ್ ನಜರ್, ನೋ ನಜರ್ ಪ್ಲೀಸ್. ಟಚ್ ಸರಿ ಬಾಯ್ ಬಾಯ್. ಸರಿ ಇವಾಗ ಹೋಗ್ತೀನಿ ನಾನು. ಇವ್ ನೋಡಿ ಜಿಮ್ಮಿಂದ ಬಂದಿದ್ದಾನೆ ಪಾಪ ಮೂವಿ ನೋಡೋಕ್ಕೆ. ಅದೇನೇ, ನೀವಿಬ್ರು ಪಕ್ಕ ನಿಂತ್ಕೊಳ್ರಿ. ಒಂದು ಸ್ವಲ್ಪ ಅಣ್ಣ ತಮ್ಮಂದ್ರ ಥರ ಕಾಣಲ್ವಾ ಇವರಿಬ್ರು? ನೋಡಿ ಬಾಯ್ ಫ್ರೆಂಡ್ಸ್, ಇಗ್ನೋರ್ ಹೌ ಐ ಲುಕ್. ಬಟ್ ನಾವು ಈ ಅಂಗಡೀಲಿ ಟೀ ಕುಡಿಯೋಕ್ಕಂತ ನಿಲ್ಸಿದ್ದೀವಿ. ಹೋದ ವರ್ಷ ಇದೇ ಟೈಮ್ಗೆ, ಇದೇ ಡೇಟ್ಗೆ, ಇದೇ ಜಾಗದಲ್ಲಿದ್ವಿ. ಬಿಕಾಸ್ ಮ್ಯಾಕ್ಸ್ನು ಮುಗಿಸ್ಕೊಂಡು ಇಲ್ಲೇ ಟೀ ಕುಡ್ಕೊಂಡು ಹೋಗಿದ್ವಿ. ಆ್ಯಂಡ್ ಫಾರ್ ಅ ಚೇಂಜ್ ಐ ಲವ್ ಹೋಟ್ಲಲ್ಲಿ ಸಿಗುವಂಥ ಕಾಫಿ. ಎಲ್ಲೇ ಆಚೆ ಕಡೆ ಕಾಫಿ ಇದ್ದರೂ ಐ ಲೈಕ್ ಇಟ್. ಬಟ್ ಇವತ್ತು ವಿ ಆರ್ ಡ್ರಿಂಕಿಂಗ್ ಲೆಮನ್ ಟೀ ಬಿಕಾಸ್ ಲೈಕ್ ಐ ಸೆಡ್, ನಾವಿಬ್ಬರು ನಿನ್ನೆ ರಾತ್ರಿ ಚೆನ್ನಾಗಿ ಗಡತ್ತಾಗೆ ಚಿಕನ್ ಲಾಲಿಪಾಪ್ ಕಬಾಬ್ ತಿಂದ್ವಿ, ವಿಚ್ ಡಿಂಟ್ ಸೂಟ್ ಬೋತ್ ಆಫ್ ಆರ್ ಸ್ಟಮಕ್ ಆ್ಯಂಡ್ ಗಟ್. ತುಂಬಾ ಇನ್ನೂ ಆ್ಯಸಿಡಿಟಿ ಐ ಕ್ಯಾನ್ ಫೀಲ್ ದಟ್. ಬರ್ತ್ ಮಾಡಿದಾಗೆಲ್ಲ ಇನ್ನೂ ಐ ಫೀಲ್ ದಟ್ ಚಿಕನ್ ಕಬಾಬ್ದೇ ಫೀಲಿಂಗ್ ಇದೆ. ಸೊ ಅದಕ್ಕೇ ರಿಸ್ಕ್ ತೊಗೊಳೋದು ಬೇಡ ಅಂತ ವಿ ಆರ್ ಡ್ರಿಂಕಿಂಗ್ ಲೆಮನ್ ಟೀ. ಕುಡಿದ್ಬಿಟ್ಟು ಹೋಗಬೇಕು, ಯಾಕಂದರೆ ನಮ್ಮ ತಮ್ಮ ಬಾಸ್ಗೆ ಕೆಲಸ ಇದೆ. ಹಿ ಹ್ಯಾಸ್ ಟು ಗೋ ಫಾರ್ ಕೆಲಸ, ಐ ಹ್ಯಾವ್ ಟು ಗೋ ಫಾರ್ ಜಿಮ್. ಅದಾದಮೇಲೆ ಇವತ್ತೊಂದು ಎಕ್ಸೈಟಿಂಗ್ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ ನಾವು, ಅವರೇ ಬೇಳೆ ಟ್ರೈ ಮಾಡೋಕ್ಕೆ. ಐ ಆಮ್ ಆ್ಯಕ್ಚುಲಿ ಎಕ್ಸೈಟೆಡ್. ಈ ಕೆಫೆ ತುಂಬಾ ಚೆನ್ನಾಗಿದೆ. ಓವರ್ ಆಲ್ ಫುಡ್ ಅಂತೂ ನೆಕ್ಸ್ಟ್ ಲೆವೆಲ್, ಕ್ವಾಲಿಟಿ, ಕ್ವಾಂಟಿಟಿ, ಟೇಸ್ಟ್ ಎಲ್ಲ. ಐ ಆಮ್ ಎಕ್ಸೈಟೆಡ್ ಟು ಟ್ರೈ ಅವರೇ ಬೇಳೆ ಏನೇನಿರುತ್ತೆ ಅಂತ. ಜಿಮ್ಗೆ ಹೋಗಿ ಬಂದು ಅಲ್ಲಿಗೆ ಹೋಗೋಣ. ಇವತ್ತು ವರ್ಕೌಟ್ ಮಾಡೋದೇ, ಚೆನ್ನಾಗಿ ತಿನ್ನೋದೇ ಕೆಲಸ. ಆಲ್ಸೋ ಮೆರಿ ಕ್ರಿಸ್ಮಸ್ ಫ್ರೆಂಡ್ಸ್. ಮೇರಿ ಕ್ರಿಸ್ಮಸ್ ನಿಮ್ಮ ನಾಮದಲ್ಲಿ ಅದ್ಭುತವೂ ನಡೆಯುತ್ತಿದೆ. ನೋಡಿ, ನೀವೇನಾದ್ರು ಕ್ರಿಶ್ಚಿಯನ್ ಆಗಿದ್ದರೆ ನಿಮ್ಮ ಮನೆ ಅಡ್ರೆಸ್ ಕಳಿಸಿ, ನಾವು ನಿಮ್ಮ ಮನೆ ಬಂದು ಡ್ಯಾನ್ಸ್ ಮಾಡ್ತೀವಿ. ಜಸ್ಟ್ ಫಾರ್ ಅ ಪೀಸ್ ಆಫ್ ಪ್ಲಮ್ ಕೇಕ್. ವಿತ್ ರಮ್ ಇದ್ದರೆ ಇನ್ನೊಂದು 2 ನಿಮಿಷ ಎಕ್ಸ್ಟ್ರಾ ಡ್ಯಾನ್ಸ್ ಮಾಡ್ತೀವಿ. ಜೊತೆಗೆ ನಮ್ಮ ಗುಬ್ಬಿ ನಮ್ಮ ಅಮ್ಮನೂ ಹಾಕೊಂಡು ಬರ್ತೀವಿ. ಐ ಆಮ್ ಬ್ಯಾಕ್ ಫ್ರಮ್ ದ ಜಿಮ್. ಫುಲ್ ಹೈಪರ್ ಆಕ್ಟಿವ್ ಆಗಿದ್ದೀನಿ ನಾನು. ಆ್ಯಂಡ್ ಐ ಆಮ್ ಫಂಕ್ಷನಿಂಗ್ ವಿತ್ ಓನ್ಲಿ 3 hours ಆಫ್ ಸ್ಲೀಪ್. ಐ ಡೋಂಟ್ ನೋ ಹೌ ಐ ಆಮ್ ಸೋ ಆಕ್ಟಿವ್ ಟುಡೇ. ಬಟ್ ಒಂದು ಒಳ್ಳೆ ಇಲ್ಲಿ ಕಾಣಿಸ್ತಾರೆ ನೋಡಿ, ಬೈಸಿಪ್ ವರ್ಕೌಟ್ಸ್ ಮುಗಿಸ್ಕೊಂಡು, ಬೈಸಿಪ್ ಅಲ್ಲ ಟ್ರೈಸಿಪ್ಸ್ ಆ್ಯಂಡ್ ಚೆಸ್ಟ್ ವರ್ಕೌಟ್ ಮುಗಿಸ್ಕೊಂಡು, ಬಟ್ ಯಾಕೆ ನಾನು ಬೈಸಿಪ್ ತೋರಿಸ್ದೆ ಐ ಡೋಂಟ್ ನೋ. ಎನಿವೇಸ್ ಮುಗಿಸ್ಕೊಂಡು ಬಂದೆ ಇವಾಗ. ಆ್ಯಂಡ್ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ. ಆ್ಯಂಡ್ ಇವತ್ತು ಬ್ಯಾಂಗ್ಳೂರ್ ಕೆಫೆ ಅಂತ ಮಲ್ಲೇಶ್ವರದಲ್ಲಿ ಒಂದು ಕೆಫೆ ಇದೆ ಆಯಿತಾ, ಬೊಂಬಾಟ್ ಊಟ ಅಲ್ಲಿ. ಸೊ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಸಿಗೋ ವೆರೈಟೀಸ್ ಎಲ್ಲ. ಅಲ್ಲಿ ಇವಾಗ ಹೋಗಬೇಕು ನಾವು. ಅಲ್ಲಿ ಹೋದರೆ ತಿಂತೀವಿ ಆಯಿತಾ. ಬಟ್ ಅಲ್ಲಿ ಪ್ರೋಟೀನ್ ಇರಲ್ಲ, ಫೈಬರ್ ಇರಲ್ಲ. ಮೋಸ್ಟ್ಲಿ ಫೈಬರ್ ಇರಲ್ಲ, ಸ್ವಲ್ಪ ತರಕಾರಿ ಇರುತ್ತಷ್ಟೇ. ಸೊ ಫೈಬರ್ ಏನು ಇವತ್ತು ಇಂಟೇಕ್ ಪೂರ್ತಿ ಆಗಲ್ಲ ಅಂತ, ಫೈಬರ್ ಆ್ಯಂಡ್ ಪ್ರೋಟೀನ್ 2 ಅಂತ. ಐ ಥಾಟ್ ಐ ವಿಲ್ ಜಸ್ಟ್ ಈಟ್ ಫೈಬರ್ ಆ್ಯಂಡ್ ಪ್ರೋಟೀನ್ ಬಿಫೋರ್ ಐ ಗೋ ಈಟ್ ಕಾರ್ಬ್ಸ್ ದೇರ್ ಅಂತ. ಅಲ್ಲಿ ಹೋಗಿ ಕಾರ್ಬ್ಸ್ ತಿನ್ನೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ಇಲ್ಲೇ ತಿನ್ಕೊಂಡು ಹೋಗ್ಬಿಟ್ರೆ, ನಮ್ಮಮ್ಮ ಅಂಬ್ಲಿ ಏನೋ ಮಾಡಿದ್ರು ಬೆಳಗ್ಗೆ, ಅದನ್ನೇ ತಿನ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಹೋಗಿ ತಿಂತೀನಿ. ಎನಿವೇಸ್
ಕುಡ್ಕೊಂಡು ಹೋಗ್ಬಿಟ್ರೆ ಓಕೆನಾ. ಸೊ ದೆನ್ ಐ ಸಡನ್ಲಿ ರಿಮೆಂಬರ್ ದಟ್ ನಮ್ಮನೇಲಿ ಅಕ್ಷಯಕಲ್ಪ ಅವರ ಯೋಗಟ್ ಇದೆ ವಿಚ್ ಐ ಡಿಡ್ ನಾಟ್ ಯೂಸ್. ಸೊ ಅದಕ್ಕೆ ಇವತ್ತು ಚಿಯಾ ಸೀಡ್ಸ್ ಹಾಕ್ಬಿಟ್ಟು ಪ್ರೋಟೀನ್ ಹಾಕ್ಬಿಟ್ಟು ಐ ವಿಲ್ ಈಟ್ ದಟ್ ಆ್ಯಂಡ್ ಗೋ ಸೊ ದಟ್ ಅಲ್ಲಿ ಹೋಗಿ ಐ ಕ್ಯಾನ್ ಈಟ್ ಕಾರ್ಬ್ಸ್. ನನ್ನ ಚಿಯಾ ಸೀಡ್ಸು ಹಾಕ್ತಿದ್ದೀನಿ ಬಿಕಾಸ್ ಇಟ್ಸ್ ಈಸ್ ದ ಈಸಿಯೆಸ್ಟ್ ಫೈಬರ್ ಐ ಕ್ಯಾನ್ ಈಟ್ ನಾವು. ಒಂದು ಅರ್ಧ 1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಲೈಕ್ ನಾನು 12:30 ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. 1:30 ಬಂದವಳು ಇವಳು. BTS ಹಾಕೋಣ. ವಿನಯ್ ವಿತೌಟ್ ಈವನ್ ರೆಸ್ಪೆಕ್ಟ್ಫುಲ್ಲಿ ನನ್ನ ಕ್ಯಾಮ್ರಾನ ರಿಜೆಕ್ಟ್ ಮಾಡಿದ್ದಾನೆ ಗೈಸ್. ಸೊ ಅಟ್ಲೀಸ್ಟ್ ನಮಗೆ BTS ಸಿಗಲಿ ಅಂತ ನಾನು ನಿಮಗೋಸ್ಕರ ಆನ್ ಮಾಡಿಡ್ತಾ ಇದ್ದೀನಿ. ನನ್ನ ಮೇಲೆ ನಾನು ಟ್ರ್ಯಾಕ್ ಮಾಡ್ಕೋತೀನಿ, ಇಲ್ಲ ಇವಳ ಮೇಲೆ ಮಾಡ್ತೀನಿ. ನಾ ಬರೀ ಶೇಕೆ ಆಗ್ತಿರ್ತೀನಿ. ಏ ಆ ಮಕ್ಳು ನೋಡ್ತಾವ ನೀವು ಮಾಡ್ರಿ. ಇಲ್ಲ ಈ ಕಡೆ ಇಲ್ಲ ಬನ್ನಿ ಡಾನ್ಸ್ ನಾವು ಎಂಥ ಪ್ರತಿಭೆಗಳಂದ್ರೆ ನೀವು ನಂಬಲ್ಲ. 20 ಮಿನಿಟ್ಸಲ್ಲಿ ನಾವು ಡಾನ್ಸ್ ವಿಡಿಯೋ ಶೂಟ್ ಮಾಡಿದ್ದೀವಿ. ಯು ವಾಂಟ್ ಬಿಲೀವ್ ಇಟ್. 20 ಮಿನಿಟ್ಸ್ ಮೇಲೆ 1 ಮಿನಿಟ್ಸ್ ಆಗಿಲ್ಲ ಅಲ್ವಾಪ್ಪ ವಿನಯ್? ವಿನಯ್ ಹೂ ಅನ್ನೋ ನೋಡಿ, ಅವನು ತಿರುಗಿ ಹೂ ಅಂದಿಲ್ಲ. ಸೊ ಇಟ್ ಈಸ್ ಟ್ರೂ. ನಾವು 20 ಮಿನಿಟ್ಸಲ್ಲಿ ಎಷ್ಟು ಮಚ್ಚ 1 ಮಿನಿಟ್ ಮಾಡಿದ್ದೀವಿ. ಓ ಮೈ ಗಾಡ್, ಸುಸ್ತಾಗೋಯ್ತು ನಮಗೆ. ಆ್ಯಕ್ಚುಲಿ ನಮ್ಗೆ 1 ಟೇಕು ಬೇಕಾಗಿರಲಿಲ್ಲ. ಬಟ್ ಎನಿವೇಸ್ ವಿನಯ್ಗೆ ಫೇವರ್ ಮಾಡೋಣ ಅಂತ 1 ಟೇಕ್ ಆರ್ಟಿಸ್ಟಾಗಿ ನಾವು ಡಾನ್ಸ್ನ ಕಂಪ್ಲೀಟ್ ಮಾಡಿದ್ವಿ. 2:45 ಆಗೋಯ್ತು ಅಷ್ಟೊತ್ತಿಗೆ. ಹೊಟ್ಟೆ ಸಿಕ್ಕಾಪಟ್ಟೆ ಸಿಗ್ತೈತೆ. ನಾನಂತೂ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಯಾವ ಎನರ್ಜಿ ಮೇಲೆ ಡಾನ್ಸ್ ಮಾಡೋದನ್ನೋ ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಸುದೀಪ್ ಎನರ್ಜಿ ಎಸ್. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದಷ್ಟೇ ಮಾಡಿದರೆ ನಾವು ಬೇಗ ಮುಗಿಸ್ಬೋದಾಗಿತ್ತು. ಇವಳು 10 ಸೆಕೆಂಡ್ ಸ್ಟಾರ್ಟಿಂಗ್ ಸ್ಟೆಪ್ ಕಲ್ತ್ಬಿಟ್ಟಿದ್ದೀನಿ ಕೊಂಡು ಅದು ಮಾಡೋಣ ಅಂತ ಅಂದ್ಲು. ಅದರಿಂದ ಲೇಟ್ ಆಯಿತು. ನಮ್ಮ ಮಲ್ಲೇಶ್ವರಂನಲ್ಲಿರೋ ಬೆಂಗಳೂರು ಕೆಫೆನಲ್ಲಿ ಅವರೇ ಬೇಳೆ ಹಬ್ಬ ನಡೀತಾ ಇದೆ. ಏನೇನಿರುತ್ತೆ ನಾವು ಟ್ರೈ ಮಾಡೋಣ ಬನ್ನಿ. ಓಕೆ ಗೈಸ್, ದಿಸ್ ಇಸ್ ದ ನೆಕ್ಸ್ಟ್ ಡೇ. ನಿನ್ನೆ ನಾವು ಡಾನ್ಸ್ ರೀಲ್ ಶೂಟ್ ಮಾಡೋಷ್ಟೊತ್ತಿಗೆ 3/4 ಗಂಟೆಯಿಂದ ಜಾಸ್ತಿ ಆಗೋಯ್ತಾ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ ನಾನಂತೂ. ಸೊ ನಾವು ಬೆಂಗಳೂರು ಕೆಫೆಗೆ ಹೋಗಿ ಬರೀ ರೀಲ್ಸಿಗೆ ಮಾತ್ರ ಶೂಟ್ ಮಾಡಿದ್ವಿ. ಯೂಟ್ಯೂಬ್ಗೇನು ಶೂಟೇ ಮಾಡಿಲ್ಲ ನಾನು. ಐ ಜಸ್ಟ್ ರಿಯಲೈಸ್ ದ್ಯಾಟ್. ಸೊ ರೀಲು ಶೂಟ್ ಮಾಡಿದ್ದೇನೆ ನಾನು, ಇಲ್ಲೂ ಕೂಡ ಹಾಕ್ತೀನಿ. ಸೊ ಯು ಕ್ಯಾನ್ ಗೋ ಚೆಕ್ಔಟ್ ಟುಡೇ. ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೆನೆಯಿಂದನೇ ಸ್ಟಾರ್ಟ್ ಆಗಿದೆ. ಸೊ ನೀವು ಹೋಗಿ ಟ್ರೈ ಮಾಡ್ಬೋದು. ಆ್ಯಂಡ್ ಅದಾದಮೇಲೆ ಟುಡೇ ಐ ವೆಂಟ್ ಟು ಅ ವರ್ಕೌಟ್ ಬಟ್ ಐ ಫೀಲ್ ಸೋ ಸ್ಲಗಿಶ್. ಸುಮ್ಮನೆ ಮನ್ಕೊಂಬಿಡೋಣ, ಏನು ಮಾಡೋದು ಬೇಡ ಅನಿಸ್ತಾಯಿದೆ. ಅಷ್ಟು ಟಯರ್ಡ್ ಅನಿಸ್ತಾಯಿದೆ. ಯು ಕ್ಯಾನ್ ಸೀ ಇಟ್ ಇನ್ ಮೈ ಐಸ್. ಐ ಡೋಂಟ್ ನೋ, ಏನು ಮಾಡೋಕ್ಕೆ ಮನಸ್ಸೇ ಇಲ್ಲ. ವರ್ಕೌಟ್ ಮಾಡೋಕ್ಕೂ ಇವತ್ತು ಮನಸ್ಸಿರಲಿಲ್ಲ. ಹಿಂಗೋ ಕಷ್ಟಪಟ್ಟು ಮಾಡಿಬಿಟ್ಟು ಬಂದಿದ್ದೀನಿ. ಐ ವಿಲ್ ಗೋ ಡೂ ದ ರೆಸ್ಟ್ ಆಫ್ ದ ವರ್ಕ್ ಇವತ್ತು. ಆ್ಯಂಡ್ ಆಲ್ಸೋ ಸ್ಟ್ರೇಂಜರ್ ಥಿಂಗ್ಸ್ ರಿಲೀಸ್ ಆಗಿದೆ. ಐ ಹ್ಯಾವ್ ಟು ವಾಚ್ ಸ್ಟ್ರೇಂಜರ್ ಥಿಂಗ್ಸ್. ಆ್ಯಂಡ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಎಲ್ಲಿದ್ದರ್ಗ ನೋಡೋದಕ್ಕೆ ಮತ್ತೆ ಸಿಗೋಣ ಇದೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ, ವಿಚ್ ಇಸ್ ಟುಮಾರೋ. ಆ್ಯಂಡ್ ಎಷ್ಟೊಂದು ಜನ ವಿಷನ್ ಬೋರ್ಡ್ ಮಾಡೋದ್ರ ಬಗ್ಗೆ ಕೇಳ್ತಾ ಇದ್ದೀರಾ. ಐ ವಿಲ್ ಡೂ ಇಟ್ ಆ್ಯಂಡ್ ಪೋಸ್ಟ್ ಇಟ್ ಟುಮಾರೋ. ಬಾಯ್.